ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಿದೆ. ಅದರಲ್ಲೂ ಕೂಡ ಕೊಲೆ ನಡೆದಂಥ ಜಾಗ ಪಟ್ಟಣಗೆರೆ ಶೆಡ್ ಸಾಕಷ್ಟು ಸದ್ದು ಮಾಡ್ತಿತ್ತು. ಈ ಒಂದು ಪಟ್ಟಣಗೆರೆ ಶೆಡ್ ಹೇಗಿದೆ, ಯಾವ ಜಾಗದಲ್ಲಿ ಒಂದು ಕೃತ್ಯವನ್ನು ನಡೆಸಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ನನ್ನ ರೈಟ್ ಸೈಡ್ ಇದೆಯಲ್ಲ, ಇದೇ ಪಟ್ಟಣಗೆರೆ ಶೆಡ್. ಜಯಣ್ಣ ಎಂಬುವರಿಗೆ ಸೇರಿದಂಥ ಈ ಒಂದು ಶೆಡ್ನಲ್ಲಿ ಮರ್ಡರ್ ಆಗಿದೆ. ಅವತ್ತು ಆ ಆರೋಪಿಗಳು ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 15ಕ್ಕೂ ಹೆಚ್ಚು ಜನ ಆರೋಪಿಗಳು ಅವರನ್ನು ಕರ್ಕೊಂಡು ಬಂದಿರ್ತಾರೆ. ಸೆಕ್ಯೂರಿಟಿ ರೂಮ್ ಪಕ್ಕ ಇರುವಂಥ ಈ ಒಂದು ರೂಮ್ ಏನಿದೆ, ಈ ಒಂದು ರೂಮ್ನಲ್ಲಿ ಅವರು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗಿತ್ತು. ಜೊತೆಗೆ ಇಲ್ಲಿನ ಒಂದಷ್ಟು ಜಾಗಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಆತನನ್ನು ಕರೆದೊಯ್ದುಕೊಂಡು ಆತನಿಗೆ ಹಲ್ಲೆ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಎಲ್ಲವನ್ನೂ ಕೂಡ ಎಲ್ಲೆಲ್ಲಿ ಅವರು ಹಲ್ಲೆ ಮಾಡಿದರು ಆತನಿಗೆ ಅನ್ನೋಂಥ ಜಾಗದಲ್ಲೆಲ್ಲೂ ಕೂಡ ಪೊಲೀಸರು ಸ್ಥಳ ಮಜೂರು ಮಾಡುವಂಥ ಕೆಲಸನ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂಥ ಒಂದಷ್ಟು ಬಸ್ಸುಗಳೇನಿದೆ, ಸೈಡಿಗೆ ಬಸ್ಸುಗಳಿಗೆ ಕೂಡ ಆತನನ್ನು ಹೊಡೆದು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಿಚ್ಚಿಡಲಾಗಿತ್ತು. ಜೊತೆಗೆ ಮೆಸೇಜ್ಗಳನ್ನು ತೋರಿಸಿ ಆತನ ಮೇಲೆ ಹಲ್ಲೆ ಮಾಡಿದರು ಅನ್ನೋವಂಥದ್ದು ಈಗಾಗಲೇ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿರುವಂಥ ಶೆಡ್ನ ಸೆಕ್ಯೂರಿಟಿ ಯಾರಿದ್ದಾರೆ ಆತನಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸನ ಮಾಡಿದ್ದಾರೆ. ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ ಆತನನ್ನು ಎಳೆದೊಯ್ದು ಅಲ್ಲಿರುವಂಥ ಬಸ್ ಅಕ್ಕಪಕ್ಕದಲ್ಲೂ ಕೂಡ ಆತನನ್ನು ಹಲ್ಲೆ ಮಾಡಲಾಗಿತ್ತು ಅನ್ನೋಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಕಂಪ್ಲೀಟಾಗಿ ಈ ಒಂದು ಶೆಡ್ ಹೇಗಿದೆ ಅಂತೇಳಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮ್ಗೆ ತೋರಿಸ್ತಿದ್ದಾರೆ, ನೋಡ್ಬೋದು. ಇದು ಸೆಕ್ಯೂರಿಟಿ ರೂಮ್ ಪಕ್ಕ ಇರುವಂಥ ಈ ಒಂದು ರೂಮ್ ಏನಿದೆ, ಈ ರೂಮ್ನಲ್ಲೂ ಕೂಡ ಕೂಡಿ ಹಾಕಿ ಆತನನ್ನು ಮೊದಲು ಹಲ್ಲೆ ಮಾಡಲಾಗಿತ್ತು ಅನ್ನೋವಂಥ ಮಾತು ಕೂಡ ಆರೋಪಿಗಳು ಬಾಯಿ ಬಿಟ್ಟಿದ್ರು ತನಿಖೆ ವೇಳೆ. ಜೊತೆಗೆ ಇಲ್ಲಿಂದ ಮಧ್ಯೆ ಇರುವಂತಹ ಜಾಗಗಳೇನಿದೆ ಅಲ್ಲಲ್ಲಿ ಆತನನ್ನು ಎಳೆದುಕೊಂಡು ಹೋಗಿ ಆತನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಜೊತೆಗೆ ಇಲ್ಲಿ ನಿಲ್ಲಿಸಿರುವಂಥ ವಾಹನಗಳೇನಿದೆ ಆ ಒಂದು ವಾಹನಗಳಿಗೂ ಕೂಡ ಆತನನ್ನು ಹೊಡೆದು ಹಲ್ಲೆ ಮಾಡಲಾಗಿತ್ತು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಎಲ್ಲ ಸ್ಪಾಟ್ನಲ್ಲೂ ಕೂಡ 2-3 ಕಡೆ ಜಾಗಗಳನ್ನು ಆರೋಪಿಗಳು ಬಾಯಿ ಬಿಟ್ಟಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳ ಮಜೂರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡುವಂಥ ಕೆಲಸನ ಮಾಡಿದರು. ಜೊತೆಗೆ ಈಗ ಅಂದರೆ ಈಗಾಗಲೇ ಈ ಒಂದು ಶೆಡ್ನ ಸೆಕ್ಯೂರಿಟಿ ಯಾರಿದ್ದಾರೆ ಆತನನ್ನು ಕೂಡ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳು ಕೂಡ ಪತ್ತೆಯಾಗಿತ್ತು. ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಿದ್ದಾರೆ ಯಾವ್ಯಾವ ಈ ಒಂದು ಶೆಡ್ ಹೇಗಿದೆ ಕಂಪ್ಲೀಟಾಗಿ ಅಂತೇಳಿ. ಈ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಅಂದರೆ ಅಮಾನುಷವಾಗಿ ಆತನನ್ನು ಚಿತ್ರಹಿಂಸೆ ಕೊಟ್ಟು ಕರೆಂಟ್ ಶಾಕನ್ನು ಕೊಟ್ಟು ಆತನನ್ನು ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಈ ಒಂದು ರೂಮ್ನಲ್ಲಿ ಆಲ್ಮೋಸ್ಟ್ ಆತನಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದರು ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಈ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಎಲ್ಲವನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಕೆಲಸನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಶೆಡ್ನಲ್ಲಿ ಆ ಒಂದು ದಿನ ಅಂದರೆ ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶೆಡ್ ಸದ್ಯಕ್ಕೆ ಕುಖ್ಯಾತಿ ಪಡೆದಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಶೆಡ್ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ವಹಿಸಿದೆ ಅಂತೇಳಿ ಈ ಒಂದು ಶೆಡ್ನ ವಿಚಾರವಾಗಿ ಎಲ್ಲೆಲ್ಲಿ ಕೃತ್ಯ ಎಸಗಲಾಗಿತ್ತು, ಆರೋಪಿಗಳು ಬಂದು ಹೊಡೆದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಕ್ಸ್ಕ್ಲೂಸಿವ್. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಇದು ಬೇರ್ಯಾವ ಚಾನಲ್ ಮಾಡದ ಇನ್ವೆಸ್ಟಿಗೇಷನ್. ಪಟ್ಟಣಗೆರೆ ಶೆಡ್ನಿಂದಲೇ ಮಹಾ ಗ್ರೌಂಡ್ ರಿಪೋರ್ಟಿಂಗ್. ರೇಣುಕಾಸ್ವಾಮಿ ಹತ್ಯೆಯಾದ ಪಟ್ಟಣಗೆರೆ ಶೆಡ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಹತ್ಯೆಯಾದ ಜಾಗದಿಂದಲೇ ಡಿ ಕ್ರೌರ್ಯವನ್ನ ಇಂಚಿಂಚು ಬಯಲು ಮಾಡ್ತಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದೆಲ್ಲಿ, ಮನ ಬಂದಂತೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದೆಲ್ಲಿ, ಶೆಡ್ನಲ್ಲಿ ಏನೇನಿದೆ, ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿವೆ, ಹೀಗೆ ಇಡೀ ಶೆಡ್ನ ಕರಾಳ ಮುಖವನ್ನ ಎಳೆ ಎಳೆಯಾಗಿ ತೆರೆದಿಡ್ತಿದ್ದೀವಿ ನೋಡಿ. ದೃಶ್ಯ 1, ಪಟ್ಟಣಗೆರೆ ಶೆಡ್ ಗೇಟ್. ನೀವೀಗ ನೋಡ್ತಿರೋ ದೃಶ್ಯ ಪಟ್ಟಣಗೆರೆ ಶೆಡ್ನ ಮುಖ್ಯ ದ್ವಾರ. ಶೆಡ್ನ ಗೇಟ್ನಿಂದ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಸೆಕ್ಯೂರಿಟಿ ರೂಮ್ ಸಿಗುತ್ತೆ. ಗೇಟ್ ಪಕ್ಕದಲ್ಲೇ ಸೆಕ್ಯೂರಿಟಿ ಕೂರೋ ಜಾಗ ಇದೆ. ದೃಶ್ಯ 2, 5 ಎಕರೆಯ ಓಪನ್ ಶೆಡ್.
ಇದು ಅಂತಿಂತ ಶೆಡ್ ಅಲ್ಲ. ಪಟ್ಟಣಗೆರೆ ಶೆಡ್ ಬರೋಬ್ಬರಿ 5 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದೆ. ಶೆಡ್ನ ಒಳಗೆ ಒಂದು ಮನೆ ಕೂಡ ಇದೆ. ಕಾಲಿಟ್ಟಲ್ಲೆಲ್ಲ ನೂರಾರು ಸೀಸ್ ಆಗಿರೋ ವಾಹನಗಳಿವೆ. ದೃಶ್ಯ 3. ಶೆಡ್ನಲ್ಲಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ. ಪಟ್ಟಣಗೆರೆ ಶೆಡ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳಿವೆ. ಗೇಟ್ನ ಮುಂಭಾಗ, ಶೆಡ್ ಮಧ್ಯಭಾಗ, ಶೆಡ್ನಲ್ಲಿರೋ ಮನೆಯಲ್ಲೂ ಸಿಸಿ ಕ್ಯಾಮೆರಾ ಇದೆ. ದೃಶ್ಯ 4. ರೇಣುಕಾ ಸ್ವಾಮಿಗೆ ಮನಬಂದಂತೆ ಹಲ್ಲೆ. ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆತಂದು ಡಿ ಗ್ಯಾಂಗ್ ರಕ್ಕಸರು ಆತನ ಮೇಲೆ ರಾಕ್ಷಸನಂತೆ ಎರಗಿದ್ದಾರೆ. ಮೊದಲು ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಬಳಿಕ ಮನೆ ಬಳಿಯ ಖಾಲಿ ಜಾಗದಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಂತರ ದರ್ಶನ್ ಬಂದ ಮೇಲೆ ಶೆಡ್ ಮಧ್ಯಭಾಗಕ್ಕೆ ಕರೆತಂದು ಎಲ್ಲರೂ ಹೊಡೆದಿದ್ದಾರೆ. ಪಕ್ಕದಲ್ಲಿದ್ದ ವಾಹನಗಳಿಗೆ ಎಸೆದು ಥಳಿಸಿದ್ದಾರೆ. ದೃಶ್ಯ 5. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್. ಇಷ್ಟಾದ್ರೂ ಸುಮ್ಮನಾಗದ ರಕ್ಕಸರು ರೇಣುಕಾ ಸ್ವಾಮಿಯನ್ನ ಮತ್ತೆ ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಬಳಿಕ ರಾಡ್ ಕಟ್ಟಿಗೆಯಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮನ ಬಂದಂತೆ ಹೊಡೆದು ಹತ್ಯೆ ಮಾಡಿದ್ದಾರೆ. ದೃಶ್ಯ 6. ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ ಪತ್ತೆ. ಪೊಲೀಸರ ತನಿಖೆ ವೇಳೆ ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ, ಕೂದಲು ಪತ್ತೆಯಾಗಿದೆ. ಇದೇ ಪಟ್ಟಣಗೆರೆ ಶೆಡ್ ರೌಡಿಗಳ ಅಡ್ಡೆಯಾಗಿತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಹಿಂದೆಯೂ ಈ ರೀತಿಯ ಕೃತ್ಯ ನಡೆದಿತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.